ಲೀಡಕರ್ ಅಂಗಡಿಗಳ ಮೇಲೆ ಅಧಿಕಾರಿಗಳಿಂದ ಅನ್ಯಾಯ ಖಂಡಿಸಿ ಮನವಿ. ಶ್ರೀ ಶಿವಶರಣ ಸಮಗಾರ ಹಳಿಯ ಸಮಾಜ ತೇರದಾಳ ಮತಕ್ಷೇತ್ರ ಸಮಾಜದಿಂದ ಇಂದು ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದ ಕಾಂಪೌಂಡ್ ಗೋಡೆಗೆ ಹೊಂದಿಕೊಂಡಿರುವ ಲೀಡಕರ ಅಂಗಡಿಗಳನ್ನು ತೆರವುಗೊಳಿಸಿದ್ದನ್ನ ಅಧಿಕಾರಿಗಳ ವಿರುದ್ಧ ಸಮಾಜಕವಾದ ಅನ್ಯಾಯವನ್ನ ಖಂಡಿಸಿ ರಬಕವಿ ಬನಹಟ್ಟಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ತಾಳಿಕೋಟೆ ಪುರಸಭೆ ವ್ಯಾಪ್ತಿ ಒಳಪಡುವ 23 ಲೀಡಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು ಶ್ರೀ ಮಹಾಶರಣ ಹರಳಯ್ಯ ಸಮಾಜದ ಪರಿಶಿಷ್ಟ ಜಾತಿ ಕಡು ಬಡತನದ ಕುಟುಂಬಗಳು ಚರ್ಮದ ಉದ್ಯೋಗ ಮಾಡಿ ತಮ್ಮ ದಿನ ಉಪಜೀವನವನ್ನ ಮಾಡುತ್ತಿರುವವರು ಇಂದು ಬೀದಿ ಪಾಲಾಗಿದ್ದಾರೆ. ಪುರಸಭೆಯ ಮುಖ್ಯ ಅಧಿಕಾರಿಗಳು ನ್ಯಾಯಾಲಯದ ತಡೆಯಾಜ್ಞೆ ಇದ್ರೂ ಕೂಡ ಉದ್ದೇಶಪೂರ್ವಕವಾಗಿ ದಲಿತರ ಮೇಲೆ ತಮ್ಮ ಸಿಬ್ಬಂದಿಗಳೊಂದಿಗೆ ದಬ್ಬಾಳಿಕೆ ಮಾಡಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಿಸಿ ಸಚಿನ್ ಕೊಡತೆ ಮಾಧ್ಯಮದ ಜೊತೆ ಮಾತನಾಡಿದರು. ಇದಷ್ಟೇ ಅಲ್ಲದೆ ಅಲ್ಲಿನ ಅಧಿಕಾರಿಗಳು ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿ ಅನ್ಯಾಯವನ್ನ ಎಸಗಿದ್ದಾರೆ. ಚರ್ಮಗಾರರ ಅಂಗಡಿಗಳನ್ನ ಸುಮಾರು 65 ವರ್ಷಗಳಿಂದ ಅಲ್ಲಿಗೆ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡ್ತಾ ಬಂದಿರ್ತಾರೆ. ಶ್ರೀ ಮಹಾಶರಣ ಹಳಿಯ ಸಮಾಜ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನ ಸರಿಪಡಿಸಿ ಹಣಕಾಸಿನ ನೆರವು ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲೀಡ್ಕರ್ ಅಂಗಡಿಗಳನ್ನು ಪುನರ್ ನಿರ್ಮಿಸಿಕೊಟ್ಟು ಬಡ ದಲಿತ ಕುಟುಂಬಗಳ ಜೀವನಕ್ಕೆ ದಾರಿ ಮಾಡಿಕೊಡಬೇಕು ಅಂತ ಗೌರವ ಅಧ್ಯಕ್ಷರು ಗಿರಪ್ಪ ಕಬಾಡೆ ಮಾತನಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಾಗೇಶ ಚಾಂಬರ್, ಮಹದೇವ ಹಂಜಗಿ, ಆನಂದ ಪಾಂಡವ, ಶ್ರೀಕಾಂತ ಸಪ್ತಾಳ್ಕರ್, ವೆಂಕಟೇಶ ಸಪ್ತಾಳ್ಕರ್, ಹನುಮಂತ ನಂದ್ವಾಕರ್ ಮತ್ತು ಶ್ರೀ ಶಿವಶರಣ ಸಮಗಾರ ಹಳಿಯ ಸಮಾಜ ತೇರದಾಳ ಮತಕ್ಷೇತ್ರ ಹಿರಿಯರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇನ್ನು ಅನೇಕರು ಉಪಸ್ಥಿತರಿದ್ದರು. ಇವತ್ತು ತೇರದಾಳ ರಬಕವಿ ಬನಹಟ್ಟಿ ತಾಲೂಕಿನ ಶ್ರೀ ಶಿವಶರಣ ಹರಳಯ್ಯ ಸಮಾಜ ವತಿಯಿಂದ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನಗರದಲ್ಲಿ 23 ಬಡ ಕುಟುಂಬಗಳಿಗೆ ಅನ್ಯಾಯವಾಗಿದೆ. ಅನ್ಯಾಯ ಹೆಂಗಾಗಿದೆಪ್ಪ ಅಂದ್ರೆ, ಕೋರ್ಟಿನಲ್ಲಿ ತಡೆಯಾಜ್ಞೆ ಇದ್ರೂ ದಬ್ಬಾಳಿಕೆ ಮಾಡಿ, ನಮ್ಮ ಸಮಾಜ ಮೇಲೆ ದಬ್ಬಾಳಿಕೆ ಮಾಡಿ ಪುರಸಭೆ ಮುಖ್ಯಾಧಿಕಾರಿಗಳು ಈ ಥರ ಮಾಡಿದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡಿ ಇಂದು ತಹಶೀಲ್ದಾರ್ ಸಾಹೇಬರ ಮುಖಾಂತರ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ಮತ್ತು ಈ ಥರ ಮಾಡಿದರೆ ದಬ್ಬಾಳಿಕೆ ಮಾಡೋದು, ಆಮೇಲೆ ಕೋರ್ಟಿನಲ್ಲಿ ತಡೆಯಾಜ್ಞೆ ಇದ್ರೂ ಅಂಗಡಿಗಳು ತೆರವು ಮಾಡಿದ್ದಾರೆ ಅಂದರೆ ಇದು ಸಂವಿಧಾನಕ್ಕೆ ವಿರೋಧ ಅಂತಂದ್ರೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಥರ ಸಂವಿಧಾನ ಬರೆದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದು ನೋಡ್ರಿ ಎಲ್ಲರಿಗೂ ಸರಿ ಐತೆ ಅನ್ನತ್ಲೇ ಬರೆದಿರು. ಮತ್ತು ಕೋರ್ಟ್ನ್ಯಾಗ ಅದು ಕೋರ್ಟ್ ಐತಪ್ಪ ಅಂತಂದ್ರೆ ಇದು ಕೋರ್ಟಿಗೆ ಅವ್ರು ಗೌರವ ಕೊಟ್ಟಿಲ್ಲ. ಹಿಂಗಾಗಿ ಈ ಥರ ಮಾಡೋದು ನಮ್ಗೆ ಸರಿ ಅನಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಇಂದು ತಹಶೀಲ್ದಾರ್ ಮುಖಾಂತರ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ಆಮೇಲೆ ಅದು ಯಾವ ಮಟ್ಟಕ್ಕೆ ಹೋಗ್ತೋ ಗೊತ್ತಿಲ್ಲ. ಈಗಾಗಲೇ ರಾಜ್ಯ ತುಂಬ, ಇಡೀ ರಾಜ್ಯದಾಗ ಜಿಲ್ಲೆ ಎಷ್ಟು ಇದಾವಲ್ಲ, ನಮ್ಮ ಸಮಾಜದಿಂದ ಎಷ್ಟು ಜನಸಂಖ್ಯೆ ಐತಲ್ಲ, ಎಲ್ಲ ಕಡೆ ನಮ್ಮ ಸಮಾಜದಿಂದ ಮನವಿ ಹೋಗ್ತಾ ಇದೆ. ಆಮೇಲೆ ಮೊನ್ನೆ ತಾನೇ ತಾಳಿಕೋಟೆಗೆ ಹೋಗಿ 20 ಬೇಡ 19 ದಿನ ಆಯಿತು ಸ್ಟ್ರೈಕ್ ನಡೆದು, ಇನ್ನಾದರೂ ಅವರು ಅಲ್ಲೇ ಇದ್ದಾರೆ. ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜಗದೀಶ್ ಬೆಟಗೇರಿ ಅವರು ಮೊನ್ನೆ ತಾನೇ ಸ್ಥಳಕ್ಕೆ ಹೋಗಿ ಹೇಳಿ ಜಿಲ್ಲಾಧಿಕಾರಿಗಳಿಗೆ, ಅಪರ ಜಿಲ್ಲಾಧಿಕಾರಿಗಳು ಹೋಗಿ ಭೇಟಿ ಮನವಿ ಕೊಟ್ಟಾರ. ಬಿಜಾಪುರದೊಳಗೆ ಕೊಟ್ಟಾರು, ತಹಶೀಲ್ದಾರ್ ತಾಳಿಕೋಟೆಯವ್ರಿಗೆ ಕೊಟ್ಟಾರು. ಮತ್ತು ಅದು ನೀವು ಸರಿಯಾಗಿ ಅದು ಏನೈತಿ ಏನಿಲ್ಲ, ಅದು ಬಡ ಕುಟುಂಬಗಳಿಗೆ ಸ್ವಲ್ಪ ಒಳ್ಳೆ ರೀತಿ ಅದೇನು ಮೊದಲು ಎಲ್ಲಿದ್ರಲ್ಲ ಅಲ್ಲಿ ಅವಕಾಶ ಮಾಡಿ ಕೊಡ್ರಿ. ಅವಕಾಶ ಮಾಡಿ ಕೊಡ್ಲಿಕ್ಕೆ ನಾವು ರಾಜ್ಯ ತುಂಬ ಹೋರಾಟ ಮಾಡ್ತೀವಿ, ಎಚ್ಚರಿಕೆ ಕೊಡೋಕೆ ಹೇಳ್ತೇನೆ. ಇಷ್ಟು ಹೇಳಿ 2 ಮಾತು ಮುಗಿಸ್ತೇನೆ. ತಾಲೂಕಾ ಘಟಕದ ವತಿಯಿಂದ ನಾವು ಇಂದು ತಾಳಿಕೋಟೆ ತಾಲೂಕಿನಲ್ಲಿ ನಮ್ಮ ಬಡ ಕಾರ್ಮಿಕ ಲಿಡ್ಕರ್ ಕೊಠಡಿಗಳನ್ನು ಕೊಟ್ಟಂಥ ಆ ಒಂದು ಲಿಡ್ಕರ್ ಸಾಮಗ್ರಿಗಳನ್ನು ಅಥವಾ ಒಂದು ಖೋಖಾವನ್ನು ಏನು ಮಾಡಿದ್ದಾರೆ ಅಂದರೆ, ನಗರಸಭೆಯವರು ತೆಗೆದು ಕಡ್ಡಾಯವಾಗಿ ಸಾಮೂಹಿಕ ಅತ್ಯಾಚಾರ ಪ್ರಕಾರವಾಗಿ ಅವರು ಏನು ಮಾಡಿದ್ದಾರೆ ಅಂದರೆ ಅದನ್ನು ತೆಗೆದಿದ್ದಾರೆ. ಆದ್ದರಿಂದ ನಮ್ಮೆಲ್ಲ ತಾಲೂಕಾ ವತಿಯಿಂದ ನಾವು ಅದನ್ನೇ ಮತ್ತೆ ಅವುಗಳನ್ನು ಅಲ್ಲೇ ಅವರು ಸುಮಾರು 65 ವರ್ಷಗಳಿಂದ ಅಲ್ಲೇ ಉಪಜೀವನವನ್ನು ಮಾಡ್ತಾ ಇದ್ದಾರೆ. ಬಡ ಒಂದು ಕೂಲಿ ಮಾಡ್ತಾ ಉಪಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅಂಥ ಒಂದು ಬಡ ಶ್ರೀ ಶಿವಶರಣ ಹರಳಯ್ಯ ಸಮಗಾರ ಸಮಾಜದವರಿಗೆ ಮೇಲೆ ಒಂದು ದೌರ್ಜನ್ಯ ಆಗಿದೆ. ದೌರ್ಜನ್ಯ ಅಂದರೆ ಕೀಳು ಸಮಾಜ ಇದ್ದು ಅಂತ ತಿಳಿದು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ
ನಾವು ಈ ಒಂದು ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ರಬಕವಿಬನಟ್ಟಿ ತಾಲೂಕ್ ಇವರಿಗೆ ಸಲ್ಲಿಸಿದ್ದೇವೆ. ಈ ಮನವಿ ಮುಖಾಂತರವಾಗಿ ಇದನ್ನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಸಲ್ಲಿಸಿ ನಮ್ಮ ಬಡ ಸಮಗಾರ ಹರಳೆಯ ಸಮಾಜದ ಒಂದು ಕುಟೀರವನ್ನು ಮತ್ತೆ ಅದು ಯಥಾ ಪ್ರಕಾರವಾಗಿ ಯಥಾ ಸ್ಥಳದಲ್ಲಿಯೇ ಅದನ್ನು ನಿರ್ಮಿಸಲಿಕ್ಕೆ ಧನ ಸಹಾಯವನ್ನು ಮಾಡಿ ಮತ್ತು ಅವರಿಗೆ ನಿರ್ಮಿಸಿಕೊಡ್ಬೇಕಂತೇಳಿ ನಾವು ಸರ್ಕಾರವನ್ನು ಈ ಮೂಲಕವಾಗಿ ಒತ್ತಾಯಿಸ್ತಾ ಇದ್ದೇವೆ. ಇಂಥ ಒಂದು ಸಮಾವೇಶಗಳು, ಇಂಥ ಒಂದು ಸಾಮೂಹಿಕವಾದಂಥ ಒಂದು ಅತ್ಯಾಚಾರವನ್ನು ಮಾಡುವುದನ್ನು ತಡೆದು ಈ ಸಮಾಜದ ಮೇಲೆ ಯಾವುದೇ ದೌರ್ಜನ್ಯವನ್ನು ಮಾಡಬಾರ್ದು. ಮತ್ತೆ ಆ ಲಿಡ್ಕರ್ ಒಂದು ಕುಟೀರಗಳನ್ನು ನಿರ್ಮಿಸಿ ಕೊಡಬೇಕಂತೇಳಿ ನಾವು ಈ ಮೂಲಕವಾಗಿ ನಮ್ಮ ತಾಲೂಕಾ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಮನವಿಯನ್ನು ಪರಿಗಣಿಸಿ ನಮ್ಮ ಬಡ ಸಮಗಾರ ಹರಳೆಯ ಸಮಾಜದ ಒಂದು ಮಾನ್ಯರಿಗೆ ಅವರೆಲ್ಲರಿಗೂ ಕುಟೀರವನ್ನು ನಿರ್ಮಿಸಿಕೊಡ್ಬೇಕಂತೇಳಿ ಈ ಮೂಲಕವಾಗಿ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು.